ಕಾಳಿದಾಸ, ಈ ಕನಕಾಭಿಷೇಕದ ಬಗ್ಗೆ ನಿನಗೇನನಿಸುತ್ತಿದೆ? ಈ ಗೌರವದ ಪೂಜೆ ನನಗಲ್ಲ ಪ್ರಭು, ನನ್ನ ತಾಯಿ ಕಾಳಿಕಾದೇವಿಯ ಪಾದ ಕಮಲಗಳಿಗೆ ಅರ್ಪಿತವಾಗಬೇಕಾದ. ಅಂದರೆ ನಿನಗೆ ಆ ಕಾಳಿಯ ಮೇಲೆ ಅಷ್ಟೊಂದು ಭಕ್ತಿಯೇ? ಕಾಳಿಯೇ ಇಲ್ಲದ ಮೇಲೆ ಈ ದಾಸನಿಗೆ ದಾರಿ ಯಾವುದು ಪ್ರಭು? ನೀನು ಏನೇ ಹೇಳು, ಶಾಕುಂತಳದಂತಹ ಕಾವ್ಯಕರ್ತೃವಿಗೆ ಈ ಸನ್ಮಾನ ತುಂಬಾ ಕಡಿಮೆ. ಅದು ತಮ್ಮ ಹೃದಯ ವೈಶಾಲ್ಯತೆಯ ಲಕ್ಷಣ ಪ್ರಭು. ಕಾಳಿದಾಸ, ನಾವಿಬ್ಬರೂ ಎರಡು ದೇಹ ಒಂದು ಪ್ರಾಣದಂತೆ. ಸಲಿಗೆಯಿಂದಿರಬೇಕಾದ ನಮ್ಮಿಬ್ಬರ ನಡುವೆ ಪ್ರಭು ಮಹಾರಾಜ ಎಂಬ ಉಪಚಾರದ ಮಾತೇಕೆ? ಮಿತ್ರ ಎನ್ನಬಾರದೆ, ಭೋಜ ಎಂದು ಕೂಗಬಾರದೆ? ನಾನು ತಮ್ಮನ್ನು ಛೇ, ಹಾಗೆ ಕರೆಯಬಾರದು. ಏಕೆ? ನೀನು ಹಾಗೆ ಕರೆದರೇನೆ ನನಗೆ ತೃಪ್ತಿ. ಸತ್ಯ ಹೇಳಲೆ, ನಿಷ್ಕಳಂಕವಾದ ನಿನ್ನ ನೋಟ, ಸರಳವಾದ ನಿನ್ನ ಸ್ವಭಾವ, ಹಿತವಾದ ನಿನ್ನ ನುಡಿಮುತ್ತುಗಳು, ಇವನ್ನೆಲ್ಲ ಅವಲೋಕಿಸಿದರೆ ನೀನು ಯಾವುದೋ ಜನ್ಮದ ಆತ್ಮೀಯ ಬಂಧು ಇರಬಹುದೆಂದೇ ನನಗನಿಸುತ್ತಿದೆ. ನಿನಗೆ? ಪರಿಶುದ್ಧವಾದ ನಿಮ್ಮ ಅಂತರಂಗವನ್ನು ಸಂಪೂರ್ಣವಾಗಿ ಶೋಧಿಸಿದರೆ ಈ ಕಾಳಿದಾಸನ ವಿನಃ ಇನ್ನಾರಿಗೂ ಅಲ್ಲಿ ಸ್ಥಳವೇ ಇಲ್ಲವೇನೋ ಎಂದು ನನಗನಿಸುತ್ತದೆ. ನೀನು ಹೇಗೆ ಕಂಡು ಹಿಡಿದೆ? ನಿಷ್ಕಳಂಕವಾದ ನಿಮ್ಮ ನೋಟದಲ್ಲಿ ಮನಸ್ಸಿನ ಪ್ರತಿಬಿಂಬ ಕಣ್ಣುಗಳಲ್ಲವೇ ಪ್ರಭು? ಮತ್ತೆ ನೀನು ನನ್ನನ್ನು ಪ್ರಭು ಎಂದು ಕರೆಯಬೇಡ. ಮತ್ತೆ ಹೇಗೆ ಕರೆಯಲಿ? ಮಿತ್ರ ಎಂದು ಕರೆ, ಭೋಜ ಎಂದು ಕೂಗು. ಮಿತ್ರ, ಕಾಳಿದಾಸ, ಮಿತ್ರ, ಕಾಳಿದಾಸ, ಭೋಜ. ಈಗ ನನಗೆ ಕಳೆದು ಹೋದ ಅಮೂಲ್ಯ ವಸ್ತು ಸಿಕ್ಕಿದಂತಾಯಿತು. ಮಿತ್ರ, ನನ್ನದೊಂದು ಮಹದಾಸೆ ನೆರವೇರಿಸಿಕೊಡುವಿಯಾ? ಆಜ್ಞೆ ಮಾಡು ಮಿತ್ರ. ನಿನ್ನ ಬಾಯಿಂದ ನನ್ನ ಚರಮಶ್ಲೋಕ ಕೇಳಬೇಕೆಂಬ ಆಸೆ.